ಹೆಂಗಿದ್ರೆ ದಾನಿಗ್ಲೆ ನಮಸ್ಕಾರ. ಇವತ್ತಂತೂ ನಿಜಕ್ಕೂ ವೆರಿ 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 ಸ್ಪೆಷಲ್ ಅಂತ ಹೇಳ್ಬೇಕು. ಯಾಕಂದರೆ ಒಂದು ಹೋಟೆಲ್ಗೆ ಈ ಸಲ ಬೆಸ್ಟ್ ದೋಸೆ ಅಂತ ಅವಾರ್ಡ್ ಕೂಡ ಬಂದಿದೆ. ಅಂಥ ಒಂದು ಹೋಟ್ಲಿಗೆ ನಾನು ನಿಮ್ಮನ್ನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನಿವತ್ತು ಬಂದಿರೋ ಅಂಥದ್ದು ಚಿಕ್ಕಣ್ಣ ಟಿಫಿನ್ ರೂಮ್ಗೆ. ಇಲ್ಲಿನ ದೋಸೆಗೆ ಬೆಂಗಳೂರಲ್ಲೇ ಬೆಸ್ಟ್ ದೋಸೆ ಅಂತ ಬಂದಿದ್ದಂದರೆ ದೋಸೆ ಹೆಂಗಿರ್ಬೋದು ಅಂತ ನೋಡಲೇಬೇಕು. ಬನ್ನಿ ಹೋಗೋಣ. ಇಲ್ಲಿನ ಖಾಲಿ ದೋಸೆ ಸಿಕ್ಕಾಪಟ್ಟೆ ಫೇಮಸ್ ಅಂತೆ. ದೋಸೆ ತಿನ್ಕೊಂಬರೋಣ. ನಮಸ್ಕಾರ. ಇದು 1965ಇಂದ ಹೋಟೆಲ್ ಸ್ಟಾರ್ಟ್ ಆಗಿದೆ, CTR ಅಂತ, ಚಿಕ್ಕಣ್ಣ ಟಿಫನ್ ರೂಮ್. ನನಗೆ ಈ ಸತಿ 2025ಅಲ್ಲಿ ಬೆಸ್ಟ್ ದೋಸಾ ಅವಾರ್ಡ್ ಸಿಕ್ಕಿದೆ. ಇದು ಎಲ್ಲ ನಮ್ಮ ಕಸ್ಟಮರ ರಿವ್ಯೂ ಇದರಿಂದ ನಮಗೆಲ್ಲ ಅನುಕೂಲ ಆಗಿದೆ. ಇದು 1965ಇಂದ ಇಲ್ಲಿ ಒಂದು 2-3 ಕಡೆ ಪ್ಲೇಸ್ ಚೇಂಜ್ ಆಗಿ ಇದು ಪರ್ಮನೆಂಟ್ ಪ್ಲೇಸ್ ಆಗಿದೆ ಈಗ. ಮತ್ತು ಇದು 3rd ಜನ್ರೇಷನ್ ನಡೀತಿದೆ. ನಮ್ಮ ಓನರ್ ಅವರ ತಂದೆ ನಡೆಸ್ತಿದ್ರು, ಈಗ ನಮ್ಮ ಓನರ್ ನಡೆಸ್ತಿದ್ದಾರೆ. ಆಮೇಲೆ ಈಗ ಅವರು ಮಕ್ಕಳವರು ನಡೆಸ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಓನರ್ ನೇಮ್ ಬಂದು ಎಚ್ ರಾಜು ಆ್ಯಂಡ್ ಲಕ್ಷ್ಮೀ ಎಚ್ ರಾಜು. 10 ರೂಪಾಯಿ ಆಯಿತಾ? 10 ರೂಪಾಯಿ. ಇದು ಲೊಕೇಶನ್ ಬಂದು ಕಬ್ಬನ್ಪೇಟೆ 13 ಕ್ರಾಸಲ್ಲಿದೆ. ನಾವಿಲ್ಲಿ ರೆಗ್ಯುಲರಾಗಿ ಬರ್ತಾ ಇದ್ದೀವಿ ಒಂದು 5-6 ವರ್ಷದಿಂದ. ವೀಕೆಂಡ್ಸ್ ಬಂದು ಇದೇ ಪ್ಲ್ಯಾನ್ ಇರುತ್ತೆ. ಸಮ್ಟೈಮ್ಸ್ ದೋಸೆ ಅಂತೂ ತುಂಬ ಚೆನ್ನಾಗಿರುತ್ತೆ, ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ. ದೋಸೆ ಪೊಂಗಲ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಸಾಲೆ ದೋಸೆ ಫೇವ್ರೇಟ್ ಇಲ್ಲಿ. ಆಮೇಲೆ ರೈಸ್ ಬಾತ್ ಕೂಡ ಎರಡು ತುಂಬ ಚೆನ್ನಾಗಿರುತ್ತೆ. ಮತ್ತು ನಮ್ಗೆ ಇಲ್ಲಿ ಬಂದರೆ ಹೋಟ್ಲಲ್ಲಿ ತಿಂತಿದ್ದೀವಿ ಅಂತ ಅನ್ಸೋದೇ ಇಲ್ಲ. ಮನೆ ಫುಡ್ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ನಮ್ಮಲ್ಲಿ ಈಗ ತಿಂಡಿ ಮೇನ್ ಅಂದರೆ ದೋಸೆ, ಪಲಾವು, ಲೆಮನ್ ರೈಸು. ನಾವೀಗ ಎಕ್ಸ್ಟ್ರಾ ಡೈಲಿ ವೆರೈಟಿ ರೈಸಸ್ ಮಾಡ್ತಾಯಿದ್ದೀವಿ. ಮತ್ತು ಸ್ವೀಟ್ ಕೇಸರಿ ಬಾತ್ ಬರುತ್ತೆ, ಸ್ವೀಟ್ ಪೊಂಗಲ್ ಬರುತ್ತೆ. ಟೈಮಿಂಗ್ಸ್ ಬಂದು ಇದು ಬೆಳಗ್ಗೆ 7ಇಂದ 12 o'clock, ಈವ್ನಿಂಗು 3:30ಇಂದ 8:30. ದೋಸೆ ಸ್ಪೆಷಲ್ ಅಂತ ಖಾಲಿ ದೋಸೆ ಚಟ್ನಿ ಹಾಕಿ ಸಾಗು ಹಾಕಿ ಆ ಯುನಿಕ್ ಟೇಸ್ಟ್ ಹೆಂಗೆ ಕೊಡ್ತಾ ಇದ್ದೀವಿ? ಅದು ಸರ್ ನಮ್ಮಲ್ಲಿ ಏನಂದರೆ ಮೇನಾಗಿ ಇಲ್ಲಿ ತುಪ್ಪನೇ ಸ್ಪೆಷಲ್ ಸರ್. ಜನ ಗೀ ಇದರಿಂದ ಬರ್ತಿದ್ದಾರೆ. ಮತ್ತು ಸಾಫ್ಟ್ನೆಸ್ ಏನಂದರೆ ಖಾಲಿಗೆ ನಾವು ಚಟ್ನಿ ಪಲ್ಯ ಅವಾಗಲಿಂದ ನಮ್ಮ ಇವ್ರು ಹೆಂಗೆ ನಡೆಸ್ಕೊಬರ್ತಾರೆ ಹಂಗೆ ನಡೆಸ್ಕೊಬರ್ತೀವಿ. ಅದು ಸ್ಪೆಷಲ್ ಇದೆ ಸರ್. ರಜೆ ಯಾವಾಗಿರುತ್ತೆ? ಸಂಡೇ ಈವ್ನಿಂಗ್ ರಜೆ ಇರುತ್ತೆ, ಮಿಕ್ಕಿದ ಹಾಲಿಡೇಸ್ ಇರುತ್ತೆ ಸರ್. ನಮಸ್ಕಾರ ಎಲ್ರಿಗೂ. ಸೊ ಚಿಕ್ಕಣ್ಣ ಟಿಫನ್ ರೂಮು ಎಲ್ರಿಗೂ ಗೊತ್ತಿರೋಂಗೆ ಇಟ್ ಈಸ್ ಅ ಓಲ್ಡ್ ಲೆಗೆಸಿ. ರೀಸೆಂಟ್ಲಿ ದ ಬೆಸ್ಟ್ ದೋಸೆ ಇನ್ ಬೆಂಗಳೂರು ಅವಾರ್ಡ್ ಕೂಡ ಬಂದಿದೆ. ಹಾಗಾಗಿ ನಾನು, ನನ್ನ ವೈಫ್, ನನ್ನ ಫ್ರೆಂಡ್ ಕೂಡ ಬಂದ್ವಿ. ಮನೇಲಿ ಮಾಡೋ ಥರನೇ ಇರುತ್ತೆ, ವೆರಿ ಲೈಟ್. ತುಪ್ಪ ಹೆಚ್ಚೆಚ್ಚವಾಗಿ ಹಾಕಿದ್ರೂ ಸ್ಟಿಲ್ ಗಿವ್ಸ್ ಅ ರಿಯಲಿ ಗುಡ್ ಟೇಸ್ಟ್. ತುಂಬ ಚೆನ್ನಾಗಿದೆ. ಆಲ್ರೆಡಿ ಒಂದು ಸಿಂಗಲ್ ತುಪ್ಪ ಖಾಲಿ, ಒಂದು ನಾರ್ಮಲ್ ಮಸಾಲೆ, ಒಂದು ಬಾತ್ ಮಸಾಲೆ ಇವಾಗ ಹೊಡಿತಾ ಇದ್ದೀವಿ. ಒಳ್ಳೆ ಬ್ಯಾಟಿಂಗ್ ಆಡ್ಬೋದು. ಖಂಡಿತ ಎಲ್ಲರೂ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಮಸ್ಟ್ ಆ್ಯಂಡ್ ಶುಡ್ ಟ್ರೈ. ಇನ್ನು ಇಲ್ಲಿನ ಇಡ್ಲಿಗಂತೂ ಹೆವಿ ಡಿಮ್ಯಾಂಡ್ ಇದೆ. ನೀವು ಮಾಮೂಲಿ ಇಡ್ಲಿ ಬೇಕಾದರೆ ಮಾಮೂಲಿ ಇಡ್ಲಿ ಅದಕ್ಕೆ ತುಪ್ಪ ಹಾಕ್ಕೊಡ್ತಾರೆ. ಇನ್ನು ಪುಡಿ ಇಡ್ಲಿ ಅದೇ ತುಪ್ಪ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ನಿಮ್ಗೆ ಅದಕ್ಕೆ ಫುಲ್ ಪುಡಿ ಹಾಕಿಬಿಟ್ಟು ಕೊಡ್ತಾರೆ. ಆ ಗೀ ಮತ್ತು ಪುಡಿ ಒಟ್ಟು ಸೇರಿಬಿಟ್ರೆ ಇಡ್ಲಿಗೆ ಇನ್ನೊಂದು ರೀತಿ ಟೇಸ್ಟೇ ಬರುತ್ತೆ. ಆಮೇಲೆ ಇವ್ರು ಕೊಡೋವಂಥ ಸಾಗು ಅದೇ ರೀತಿ ಚಟ್ನಿ, ಇದಕ್ಕೆ ಸಪ್ರೇಟ್ ಪ್ಯಾಕೇಜ್ ಇದೆ. ಅವಾರ್ಡ್ ವಿನ್ನಿಂಗ್ ಹೋಟೆಲ್. ದೋಸೆ ಹೆಂಗಿದೆ ನೋಡಬೇಕು.
ಸೊ ಅಲ್ಲಿ ನೀವೇ ನೋಡಿದ್ರಿ ಬಾತ್ ದೋಸೆ, ಮಸಾಲೆ ದೋಸೆ, ಹಿಂಗೆ ಸುಮಾರಿದೆ. ಅದರಲ್ಲಿ ಇಲ್ಲಿ ಫೇಮಸ್ ಅಂದರೆ ಖಾಲಿ ದೋಸೆ. ಹೆಂಗೆ ಕೊಟ್ಟಿದ್ದಾರೆ, ಟೇಸ್ಟ್ ಹೆಂಗಿದೆ ನೋಡೋಣ ಫಸ್ಟು. ಬರೀ ಫೋಟೋ ವೀಡಿಯೋಗಳಲ್ಲಿ ನೋಡಿದ್ದೀವಿ, ಇವತ್ತು ಖಾಲಿ ದೋಸೆ ತಿಂದು ಟೇಸ್ಟ್ ಹೇಳ್ತೀನಿ. ಈ ಒಂದು ಖಾಲಿ ದೋಸೆ ಇದಕ್ಕೆ ನೀವು ನೋಡಿದಾಗ ಫುಲ್ಲು ಚಟ್ನಿ, ಆಮೇಲೆ ಹಾಕಿರೋ ಗೀ ನೋಡಿ, ಸಿಕ್ಕಾಬಟ್ಟೆ ಗೀ ಇದೆ ಇದರಲ್ಲಿ. ಕೆಳಗಡೆ ಫುಲ್ಲು ಸ್ಪೆಷಲ್ಲು ಸಾಗು. ಸೊ ಎಲ್ಲ ಮಿಕ್ಸ್ ಮಾಡಿ ಓಹೋ ಸೂಪರ್. ನಂಗೆ ಅಲ್ಲೊಬ್ಬರು ಹೇಳಿದ್ರು, ಸರ್ ಇಲ್ಲಿನ ದೋಸೆ ಮನೆ ದೋಸೆ ಥರ ಇರುತ್ತೆ ಅಂತ. ಇವಾಗ ಫೀಲ್ ಆಗ್ತಾಯಿದೆ. ನಿಮಗೆ ಫಸ್ಟ್ ಆಫ್ ಆಲ್ ದೋಸೆ ತುಂಬಾ ಸ್ಮೂತ್ ಬರುತ್ತೆ, ಸಿಕ್ಕಾಬಡೆ ಸ್ಮೂತ್ ಇದೆ. ಆಮೇಲೆ ಅಲ್ಲಿ ಹಾಕಿರುವಂತಹ ಆ ಪಲ್ಯ ಇರ್ಬೋದು, ಚಟ್ನಿ ಇರ್ಬೋದು, ಆಮೇಲೆ ತುಪ್ಪ, ಇದು ಮೂರು ಮಿಕ್ಸ್ ಆದಾಗ ಆ ದೋಸೆದು ಆ ಸ್ಮೂತ್ನೆಸ್ ಏನಿದೆ ಇನ್ನೂ ಸ್ಮೂತ್ ಆಗಿರುತ್ತೆ. ನಿಮಗೆ ದೋಸೆ ಇದೆಲ್ಲ ಬಾಯಿಗೆ ಇಟ್ಕೊಂಡ್ರೆ ಹಾಗೆ ಕರ್ಗೋಗ್ಬಿಡುತ್ತೆ. ಆಮೇಲೆ ಆ ತುಪ್ಪ ಫ್ಲೇವರು ಬಾಯಲ್ಲಿ ಹಾಗೆ ಸಿಗುತ್ತೆ. ಆ್ಯಕ್ಚುಲಿ ನಿಮಗೆ ಒಂದು ದೋಸೆ ತಿಂದುಬಿಟ್ರೆ ಸಾಕು, ಹೆವಿ ಫೀಲ್ ಆಗೋದನ್ನುತ್ತೆ. ಯಾಕಂದರೆ ಆಲ್ರೆಡಿ ಚಟ್ನಿ, ಸಾಗು, ತುಪ್ಪ, 2 ದೋಸೆ ಹೆವಿ ಫೀಲ್ ಆಗುತ್ತೆ. ಬಟ್ ಇಲ್ಲಿ ನಿಮಗೆ ಆ ಥರನೂ ಆಗೋಲ್ಲ. ನಾನಿವಾಗ ಕಂಪ್ಲೀಟ್ ಒಂದು ದೋಸೆ ತಿಂದರೂ ನನಗೆ ಹೆವಿ ಫೀಲ್ ಅನ್ನೋದಿಲ್ಲ, ಆಗ್ತಿಲ್ಲ. ಸೊ ನಿಜಕ್ಕೂ ದೋಸೆ ಅಂತೂ ಅದ್ಭುತವಾಗಿದೆ. ಯಾಕೆಂದರೆ ಆಮೇಲೆ ಇನ್ನೊಂದೇನೆಂದರೆ ನಿಮ್ಗೆ ತಿಂತಿರುವಾಗ ಗೊತ್ತಾಗುತ್ತೆ ಒಂದು ಸೋಡಾದ ಇಫೆಕ್ಟ್ ಇದ್ದರೆ ಹೆಂಗಿರುತ್ತೆ ಆ ದೋಸೆ, ವಿದೌಟ್ ಸೋಡಾದ ಇಫೆಕ್ಟ್ ಆದರೆ ಹೆಂಗಿರುತ್ತೆ ಅಂತ. ಬೊಂಬಾಟಾಗಿದೆ. ಹಾಕಿರೋ ತುಪ್ಪ, ಚಟ್ನಿ, ಆಮೇಲೆ ಕೊಟ್ಟಿರೋ ಸ್ಮೂತ್ ದೋಸೆ, ಟೋಟಲಿ ಟೇಸ್ಟ್ ಅಂತೂ ಚಿಕನ್ ಟಿಫನ್ ರೂಮಲ್ಲಿ ದೋಸೆ ಮಸ್ಟ್ ಟ್ರೈ ಅಂತ ಹೇಳಿ. ಎಸ್, ಇದಾದಮೇಲೆ ಇವಾಗ ನಾನು ಚಿಕನ್ನ ಟಿಫಿನ್ ರೂಮಲ್ಲಿ ಆರ್ಡ್ರು ಮಾಡಿದ ಇನ್ನೊಂದು ಸ್ಪೆಷಲ್ ಸೂಪರ್ ಆಗಿರೋಂತಹ ಒಂದು ಇಡ್ಲಿಗೆ ನೀವು ನೋಡಿದಿರಿ ಇಲ್ಲಿ ಫುಲ್ಲು ಗೀ ಹಾಕಿ ಒಂದು ಸಾಗು ಒಂದು ಚಟ್ನಿ ಕೊಟ್ಟಿದ್ದಾರೆ. ನೀವು ಇಡ್ಲಿ ಅಂತೂ ಓಪನ್ ಮಾಡಿದ್ರೆ ಇದರಲ್ಲಿ ನೋಡಿ ಹಂಗೆ ತುಪ್ಪ ಇಳಿತಾ ಇದೆ. ಅದೇ ಸೊ ಈಗ ತುಪ್ಪ ಸಹಿತವಾಗಿರುವಂತಹ ಈ ಒಂದು ಸ್ಪೆಷಲ್ ಸಾಗು ಹಾಗೂ ಚಟ್ನಿ ಹಾಕಿದಂಥ ಇಡ್ಲಿ ತಿನ್ನೋಣ, ತಿಂದು ಟೇಸ್ಟ್ ಹೆಂಗಿದೆ ಹೇಳ್ತೀನಿ. ಸೊ ಫಸ್ಟು ಬೈಟು ಸಾಗು ಜೊತೆ ಹಾಕ್ಕೊಂಡು, ಸಾಗು ಮತ್ತು ತುಪ್ಪ. ಏನು ಟೇಸ್ಟ್ ಇದೆ ಅಂದರೆ ಇಡ್ಲಿ ಏನು ಸ್ಮೂತ್ ಗೊತ್ತಾ, ಸಕ್ಕತ್ ಸ್ಮೂತ್ ಇದೆ. ಆಮೇಲೆ ತುಪ್ಪ ಹಾಕಿರೋದ್ರಿಂದ ಏನಾಗುತ್ತೆ ಹೇಳಿ, ಫುಲ್ಲು ಇಡ್ಲಿಗೆ ಸಕ್ಕಾಗ್ಬಿಟ್ಟಿದೆ. ಸೊ ಈ ಇಡ್ಲಿಗೆ ನೀವು ಇಲ್ಲಿ ನೋಡಿದ್ರಿ, ನೀವು ಇಲ್ಲಿ ನೋಡಿ ಕೆಳಗೆ ತಟ್ಟೆ ಹಿಡಿಬೇಕು ನಾನು, ಯಾಕಂದರೆ ಪ್ರೆಸ್ ಆದಾಗ ನೋಡಿ ಇಲ್ಲಿ ನೋಡಿ ಆ ತುಪ್ಪ ಹಾಗೆ ಕಾಣಿಸ್ತಾ ಇದೆ, ರೈಟ್. ಸೊ ತುಪ್ಪ ಪ್ಲಸ್ ಇಡ್ಲಿ ಮಿಕ್ಸ್ ಆಗಿಬಿಟ್ಟು ಅದ್ಭುತ ಟೇಸ್ಟ್ ಕೊಡ್ತಾ ಇದೆ. ಆಮೇಲೆ ಅದ್ರ ಜೊತೆಗೆ ಈ ಚಟ್ನಿ ಡಿಪ್ ಮಾಡಿದಾಗಂತೂ ಇನ್ನೂ ಸೂಪರ್ ಟೇಸ್ಟ್. ನಿಮಗೆ ಒಂಥರ ಮನೇಲಿ ತಿಂದು ಫೀಲ್ ಬರುತ್ತೆ. ಇದು ಭಾಳ ಅಂದರೆ ಭಾಳ ರುಚಿ ಇದೆ. ಸೊ ನಿಮಗೆ ಇನ್ನೊಂದೇನು ಗೊತ್ತಾ, ಈ ಚಟ್ನಿ ಸಾಗುನೇ ಬೇಕಂತಿಲ್ಲ, ಬರೀ ಇಡ್ಲಿನ ತುಪ್ಪದಲ್ಲಿ ಡಿಪ್ ಮಾಡಿಬಿಟ್ಟಂಗಿದೆ, ತುಪ್ಪದಲ್ಲಿ ಅದ್ದಿ ಹಂಗೆ ತೆಗ್ದಿರೋ ಹಂಗಿದೆ. ಸೊ ನಿಮ್ಗೇನಾಗತ್ತೆ ಅಂದರೆ ಏನು ಬೇಡ, ಹಂಗೆ ಬರೀ ತುಪ್ಪ ಹಾಕಿರೋ ಇಡ್ಲಿನೇ ಹಿಂಗೆ ತಿಂದ್ರೂ ಅದ್ಭುತ ಟೇಸ್ಟ್ ಅಂತಲೇ ಹೇಳ್ಬೋದು. ಬನ್ನಿ ನೀವು ಟೇಸ್ಟ್ ಮಾಡಿ. ಬಟ್ ಇಡ್ಲಿ ಮತ್ತು ದೋಸೆ ಹೈಲಿ ರೆಕಮೆಂಡ್. ಆಮೇಲೆ ಇನ್ನೊಂದು ನಾನು ನಿಮಗೆ ಪುನಃ ಹೇಳ್ತೀನಿ, ಯಾವುದೇ ರೀತಿ ಹೆವಿ ಫೀಲ್ ಆಗೋಲ್ಲ. ಯೂಶ್ವಲಿ ನಾನು ನೋಡಿದ್ದೀನಿ, ನಿಮ್ಗೆ ಒಂದು 2 ಖಾಲಿ ದೋಸೆ ತಿಂದುಬಿಟ್ರೆ ಹೆವಿ ಫೀಲ್, ಹೊಟ್ಟೆ ತುಂಬ್ದಂಗೆ ಆಗ್ಬಿಡುತ್ತೆ. ಆಮೇಲೆ ಇಡ್ಲಿ ತಿನ್ನೋಕ್ಕಂತೂ ಸಾಧ್ಯನೇ ಇಲ್ಲ. ಬಟ್ ಇಲ್ಲಿ ಆ ಥರ ಇಲ್ಲವೇ ಇಲ್ಲ. ಇಡ್ಲಿ ದೋಸೆ 2 ತಿಂದ್ರೂ ಹೆವಿ ಫೀಲ್ ಆಗೋಲ್ಲ, ಇನ್ನೂ ಲೈಟ್ ಫೀಲ್. ನಾನು ಇನ್ನೂ ಒಂದು ಮಸಾಲೆ ದೋಸೆನೋ, ಖಾಲಿ ದೋಸೆನೋ, ಪುಡಿ ದೋಸೆನೋ ಏನೋ ತಿನ್ನೋಣ ಅನಿಸ್ಬಿಡುತ್ತೆ. ಸೊ ಟೇಸ್ಟ್ ವೈಸ್ ಎರಡೂ ಬಾಂಬಾಟ್. ಈ ಥರ ನನಗೊಂದು ಸ್ವೀಟ್ ಪೊಂಗಲ್ ಕೂಡ ಕೊಟ್ಟರು. ಆ್ಯಕ್ಚುಲಿ ನಿಮಗೆ ಸ್ವೀಟ್ ಪೊಂಗಲ್ ಅಂದರೆ ಸಖತ್ತಾಗ್ಬಿಟ್ಟು ಒಂದು ತಟ್ಟೆಗೆಲ್ಲ ಹಾಕಿ ನೀಟಾಗಿ ಕೊಡ್ತಾರೆ. ಬಟ್ ಇಲ್ಲಿ ಒಂದು ಸಣ್ಣ ತಟ್ಟೆಯಲ್ಲಿ ಒಂಚೂರು ಸ್ವೀಟ್ ಪೊಂಗಲ್ ನೋಡೋಣ ಅಂತ ತೊಗೊಂಡೆ. ಸೊ ಹೆಂಗಿದೆ ನೋಡೋಣ ಪೊಂಗಲ್ ಸ್ವೀಟ್. ಇನ್ನು ಖಾರ ಪೊಂಗಲು, ಖಾರ ಬಾತ್ ಎಲ್ಲ ಇದೆ. ಬಟ್ ಒಂದು ಸ್ವೀಟ್ ಪೊಂಗಲ್ ತಿಂದು ಟೇಸ್ಟ್ ಹೇಳ್ತೀನಿ.
ತುಂಬಾ ತಿಕ್ಕಾಗಿ ಕೊಟ್ಟಿರೋಂಥ ಒಂದು ಸ್ವೀಟ್ ಪೊಂಗಲ್ಲು. ಫುಲ್ ಸಕ್ಕರೆ ಏನಿಲ್ಲ, ಇದಕ್ಕೆ ನಿಮ್ಮ ಪಕ್ಕ ಬೆಲ್ಲ ಹಾಕಿ ಮಾಡಿದ್ದಾರೆ. ಟೇಸ್ಟ್ ವೈಸ್ ಅಂತೂ ಈ ಸ್ವೀಟ್ ಪೊಂಗಲ್ಲು ಅಷ್ಟೇ ಅದ್ಭುತವಾಗಿದೆ. ನನಗೊಂದು ನಿಮ್ಗೊಂದು ಈ ಪೊಂಗಲ್ ಟೇಸ್ಟ್ ಹೆಂಗಿದೆ ಅಂತ ಹೇಳಿದ್ರೆ, ನಾನು ಆ್ಯಕ್ಚುಲಿ ದೋಸೆ ಇಡ್ಲಿ ಫೇಮಸ್ ಅಂದ್ಕೊಂಡೆ, ಟೇಸ್ಟಿಗೋಸ್ಕರ ಪೊಂಗಲ್ ತೊಗೊಂಡೆ. ಪೊಂಗಲ್ ಕೂಡ ಅಷ್ಟೇ ಅದ್ಭುತವಾಗಿದೆ, ಮಸ್ಟ್ ಟ್ರೈ ಅಂತ ಹೇಳೋದು. CTR ಚಿಕ್ಕಣ್ಣ ಟಿಫಿನ್ ರೂಮ್. ಸೊ ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ನನಗಂತೂ ಇಲ್ಲಿನ ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಷ್ಟು ತಿಂದರೂ ಯಾವುದೇ ಒಂದು ಹೆವಿ ಫೀಲ್ ಇಲ್ಲದೆ, ಯಾವುದೇ ಒಂದು ಸೋಡಾ ಗೀಡ ಏನೂ ಇಲ್ಲದೆ ಸೂಪರಾಗಿ ಮಾಡ್ತಾರೆ. ಒಂಥರ ಮನೇಲಿ ತಿಂದ ಫೀಲ್ ಬರುತ್ತೆ. ಟೇಸ್ಟ್ ವೈಸು ಅಷ್ಟೇ ಅದ್ಭುತವಾಗಿದೆ. ನಿಮಗೆ ಲೊಕೇಶನ್ನು ತುಂಬಾ ಈಸಿ ಇದೆ, ಬಟ್ ಆ ಅಡ್ರೆಸ್ ಹೇಳಿದ್ರೆ ನಿಮ್ಗೆ ಅಷ್ಟು ಐಡಿಯಾ ಸಿಗೋಲ್ಲ. ಚಿಕ್ಕಣ್ಣ ಟಿಫಿನ್ ರೂಮ್ ಅಂತ ಗೂಗಲ್ ಮ್ಯಾಪ್ ಹಾಕಿದ್ರೆ ಡೈರೆಕ್ಟ್ ನಿಮ್ಗೆ ಇಲ್ಲಿಗೆ ಕರ್ಕೊಂಬರುತ್ತೆ, ಆರಾಮ್ಸೆ ಬರ್ಬೋದು. ಆಮೇಲೆ ಇದರ ಅಡ್ರೆಸ್ಸು, ಲೊಕೇಶನ್ನು, ಗೂಗಲ್ ಮ್ಯಾಪು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲವರೆಗೂ ಖುಷಿಯಾಗಿರಿ, ನಗ್ತಾಯಿರಿ, ಟೇಕ್ ಕೇರ್, ಬಾಯ್.